ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕರಾವಳಿ ಭಾಗದಲ್ಲಿ ಮಳೆ ಪ್ರಾರಂಭ ಆದ್ರೆ ಜಿಲ್ಲಾಡಳಿತಕ್ಕೆ ಕಡಲ್ ಕೊರತೆ ತಲೆನೋವಾಗಿರುವಂತದ್ದು. ಯಾಕಂದ್ರೆ ಕಳೆದೆರಡು ವಾರಗಳ ಹಿಂದೆ ಸುರಿದಂತಹ ಮಳೆಯಿಂದಾಗಿ ಉಳ್ಳಾಲ ಪ್ರದೇಶದಲ್ಲಿ ಸಾಕಷ್ಟು ಕಡಲ್ ಕೊರೆತದ ಅನಾಹುತಗಳು ಸಂಭವಿಸಿತ್ತು. ಆದ್ರೆ ಈ ಕಡಲ್ ಕೊರೆತ ಇದೀಗ ಕರಾವಳಿ ಭಾಗದ ಉದ್ದಗಲಕ್ಕೂ ಪಸರಿಸ್ತಾ ಇದೆ. ನಾವೀಗ ಇರುವಂತದ್ದು ಮಿನಾಕಳಿಯ ಅಂದ್ರೆ ಪಣಂಬೂರು ಭಾಗದ ಮಿನಾಕಳಿಯ ಪ್ರದೇಶದಲ್ಲಿ. ಇಲ್ಲೂ ಕೂಡ ಈಗ ಕಡಲ್ ಕೊರೆತದ ಭೀತಿ ಎದುರಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದೀಗ ಈ ಕಡಲ್ನ ಭಾಗಕ್ಕೆ ಅಥವಾ ಏನು ತೀರ ಪ್ರದೇಶಕ್ಕೆ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕುವ ಮುಖಾಂತರವಾಗಿ ಜಿಲ್ಲಾಡಳಿತ ಈ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಕಡಲ್ ಭಾಗದಲ್ಲಿ ಅಂದ್ರೆ ಈ ಕಡಲಿನ ಪಕ್ಕದ ಭಾಗದಲ್ಲಿ ಸಾಕಷ್ಟು ಮನೆಗಳು ಕೂಡ ಈ ಪ್ರದೇಶದಲ್ಲಿ ಇರುವಂತದ್ದು. ಒಂದು ಮೀನುಗಾರರಾಗಿರ್ಬೋದು ಅಥವಾ ಬೋಟ್ನ ಕೆಲಸ ಮಾಡುವವರು ಎಲ್ಲರೂ ಕೂಡ ಈ ಭಾಗದಲ್ಲಿ ಅಂದ್ರೆ ಸಮುದ್ರದ ಪಕ್ಕದಲ್ಲೇ ಇವರು ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕಡಲ್ ಕೊರೆತದಿಂದ ಅವರಿಗೆ ಯಾವುದೇ ಅಪಾಯ ಆಗಬಾರ್ದು ಅಂತ ಹೇಳುವಂತ ದೃಷ್ಟಿಯಲ್ಲಿ ತಾತ್ಕಾಲಿಕವಾಗಿ ಈ ಸ್ಯಾಂಡ್ ಬ್ಯಾಗ್ ಅನ್ನು ಹಾಕ್ತಾ ಇದ್ದಾರೆ. ಈ ಹಿಂದೆ ಅನೇಕರು ಕೂಡ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ರು. ಯಾಕಂದ್ರೆ ನಮ್ಗೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಚರ್ಚೆಯನ್ನು ಕೂಡ ಮತ್ತು ಆರೋಪಗಳನ್ನು ಕೂಡ ಮಾಡ್ತಿದ್ರು. ಆದ್ರೆ ಜಿಲ್ಲಾಡಳಿತ ಇದಕ್ಕೆ ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಕಷ್ಟ ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ಸ್ಯಾಂಡ್ ಬ್ಯಾಗ್ ಗಳನ್ನು ಕೂಡ ಈಗ ಕಡಲ ಉದ್ದಕ್ಕೂ ಅಂದ್ರೆ ಭಾಗದಲ್ಲಿ ಹಾಕ್ತಾ ಇದ್ದಾರೆ. ಇದರಿಂದಾಗಿ ಸ್ವಲ್ಪ ಮಟ್ಟಿಗೆ ಈ ಕಡಲ್ ಕೊರೆತವನ್ನು ತಡೆಯಬಹುದು ಅಂತ ಹೇಳುವಂತಹ ದೃಷ್ಟಿಯಿಂದ ಸ್ಯಾಂಡ್ ಬ್ಯಾಗ್ ಕೆಲಸ ಕಾರ್ಯಗಳು ಕೂಡ ಈ ಕಡಲ್ನ ತೀರ ಪ್ರದೇಶದಲ್ಲಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಸಮುದ್ರದಿಂದ ಕೇವಲ 50 ಮೀಟರ್ ದೂರದಲ್ಲಿ ಅನೇಕ ಮನೆಗಳು ಕೂಡ ಇರುವಂತದ್ದು. ಇದರಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತದೆ, ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ ಈ ಒಂದು ಸ್ಯಾಂಡ್ ಬ್ಯಾಗ್ ಗಳನ್ನು ದೊಡ್ಡ ದೊಡ್ಡ ಸ್ಯಾಂಡ್ ಬ್ಯಾಗ್ ಗಳನ್ನು ಅದಕ್ಕೆ ಹೊಯ್ಗೆ ತುಂಬಿಸಿ ಆ ಸ್ಯಾಂಡ್ ಬ್ಯಾಗ್ ಗಳಿಗೆ ಹೊಯ್ಗೆ ತುಂಬಿಸಿ ಈ ತೀರ ಪ್ರದೇಶಕ್ಕೆ ಉದ್ದಗಲಕ್ಕೂ ಹಾಕ್ತಾ ಇದ್ದಾರೆ. ಸರಿಸುಮಾರು ಅನೇಕ ಮೀಟರ್ ಉದ್ದಕ್ಕೂ ಕೂಡ ಈ ಒಂದು ಕಡಲ್ ಕೊರೆತದ ಪರಿಸ್ಥಿತಿ ಎದುರಾಗಿರುವಂತದ್ದು. ಇದರಿಂದಾಗಿ ಅನೇಕ ಭೂಭಾಗಗಳು ಕೂಡ ಸಮುದ್ರದ ಪಾಲಾಗಿರುವಂತದ್ದು. ಈ ದೃಷ್ಟಿಯಲ್ಲಿ ಈ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಡಲಿನ ತೀರ ಪ್ರದೇಶದಲ್ಲಿ ಸ್ಯಾಂಡ್ ಬ್ಯಾಗ್ ಗಳನ್ನು ಹಾಕುವ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ತಾತ್ಕಾಲಿಕವಾಗಿ ಕಡಲ್ ಕೊರೆತವನ್ನು ತಡೆಯಬಹುದು ಅಂತ ಹೇಳುವಂತ ದೃಷ್ಟಿಯಿಂದ ಒಂದು ಸ್ಯಾಂಡ್ ಬ್ಯಾಗ್ ಗಳನ್ನು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಇದೀಗಾಗಲೇ ಇವರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಅಪಾಯದ ಅಂಚಿನಲ್ಲಿರುವಂತಹ ಮನೆಗಳು ತಕ್ಷಣವಾಗಿ ಅಲ್ಲಿಂದ ಹೋಗ್ಬೇಕು. ಜನರು ಯಾವುದೇ ಸಮಸ್ಯೆಗಳಿಗೆ ಒಳಗಾದ್ರೆ ತಕ್ಷಣ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗ್ಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಜಿಲ್ಲಾಡಳಿತ ಮತ್ತು ಇದಕ್ಕೆ ಸಂಬಂಧಪಟ್ಟವರು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಆದಿತ್ಯ ದೊಂಡೋಲೆ, ವಿಸ್ತಾರ ನ್ಯೂಸ್, ಮಂಗಳೂರು. ಕರಾವಳಿ ಭಾಗದಲ್ಲಿ ಮಳೆ ಪ್ರಾರಂಭ ಆದ್ರೆ ಜಿಲ್ಲಾಡಳಿತಕ್ಕೆ ಕಡಲ್ ಕೊರತೆ ತಲೆನೋವಾಗಿರುವಂತದ್ದು. ಯಾಕಂದ್ರೆ ಕಳೆದೆರಡು ವಾರಗಳ ಹಿಂದೆ ಸುರಿದಂತಹ ಮಳೆಯಿಂದಾಗಿ ಉಳ್ಳಾಲ ಪ್ರದೇಶದಲ್ಲಿ ಸಾಕಷ್ಟು ಕಡಲ್ ಕೊರೆತದ ಅನಾಹುತಗಳು ಸಂಭವಿಸಿತ್ತು. ಆದ್ರೆ ಈ ಕಡಲ್ ಕೊರೆತ ಇದೀಗ ಕರಾವಳಿ ಭಾಗದ ಉದ್ದಗಲಕ್ಕೂ ಪಸರಿಸ್ತಾ ಇದೆ. ನಾವೀಗ ಇರುವಂತದ್ದು ಮಿನಾಕಳಿಯ ಅಂದ್ರೆ ಪಣಂಬೂರು ಭಾಗದ ಮಿನಾಕಳಿಯ ಪ್ರದೇಶದಲ್ಲಿ. ಇಲ್ಲೂ ಕೂಡ ಈಗ ಕಡಲ್ ಕೊರೆತದ ಭೀತಿ ಎದುರಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದೀಗ ಈ ಕಡಲ್ನ ಭಾಗಕ್ಕೆ ಅಥವಾ ಏನು ತೀರ ಪ್ರದೇಶಕ್ಕೆ ಸ್ಯಾಂಡ್ ಬ್ಯಾಗ್ ಗಳನ್ನು ಹಾಕುವ ಮುಖಾಂತರವಾಗಿ ಜಿಲ್ಲಾಡಳಿತ ಈ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಕಡಲ್ ಭಾಗದಲ್ಲಿ ಅಂದ್ರೆ ಈ ಕಡಲಿನ ಪಕ್ಕದ ಭಾಗದಲ್ಲಿ ಸಾಕಷ್ಟು ಮನೆಗಳು ಕೂಡ ಈ ಪ್ರದೇಶದಲ್ಲಿ ಇರುವಂತದ್ದು. ಒಂದು ಮೀನುಗಾರರಾಗಿರ್ಬೋದು ಅಥವಾ ಬೋಟ್ನ ಕೆಲಸ ಮಾಡುವವರು ಎಲ್ಲರೂ ಕೂಡ ಈ ಭಾಗದಲ್ಲಿ ಅಂದ್ರೆ ಸಮುದ್ರದ ಪಕ್ಕದಲ್ಲೇ ಇವರು ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕಡಲ್ ಕೊರೆತದಿಂದ ಅವರಿಗೆ ಯಾವುದೇ ಅಪಾಯ ಆಗಬಾರ್ದು ಅಂತ ಹೇಳುವಂತ ದೃಷ್ಟಿಯಲ್ಲಿ ತಾತ್ಕಾಲಿಕವಾಗಿ ಈ ಸ್ಯಾಂಡ್ ಬ್ಯಾಗ್ ಅನ್ನು ಹಾಕ್ತಾ ಇದ್ದಾರೆ. ಈ ಹಿಂದೆ ಅನೇಕರು ಕೂಡ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ರು. ಯಾಕಂದ್ರೆ ನಮ್ಗೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಚರ್ಚೆಯನ್ನು ಕೂಡ ಮತ್ತು ಆರೋಪಗಳನ್ನು ಕೂಡ ಮಾಡ್ತಿದ್ರು. ಆದ್ರೆ ಜಿಲ್ಲಾಡಳಿತ ಇದಕ್ಕೆ ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಕಷ್ಟ ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ಸ್ಯಾಂಡ್ ಬ್ಯಾಗ್ ಗಳನ್ನು ಕೂಡ ಈಗ ಕಡಲ ಉದ್ದಕ್ಕೂ ಅಂದ್ರೆ ಭಾಗದಲ್ಲಿ ಹಾಕ್ತಾ ಇದ್ದಾರೆ. ಇದರಿಂದಾಗಿ ಸ್ವಲ್ಪ ಮಟ್ಟಿಗೆ ಈ ಕಡಲ್ ಕೊರೆತವನ್ನು ತಡೆಯಬಹುದು ಅಂತ ಹೇಳುವಂತಹ ದೃಷ್ಟಿಯಿಂದ ಸ್ಯಾಂಡ್ ಬ್ಯಾಗ್ ಕೆಲಸ ಕಾರ್ಯಗಳು ಕೂಡ ಈ ಕಡಲ್ನ ತೀರ ಪ್ರದೇಶದಲ್ಲಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಸಮುದ್ರದಿಂದ ಕೇವಲ 50 ಮೀಟರ್ ದೂರದಲ್ಲಿ ಅನೇಕ ಮನೆಗಳು ಕೂಡ ಇರುವಂತದ್ದು. ಇದರಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತದೆ, ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ ಈ ಒಂದು ಸ್ಯಾಂಡ್ ಬ್ಯಾಗ್ ಗಳನ್ನು ದೊಡ್ಡ ದೊಡ್ಡ ಸ್ಯಾಂಡ್ ಬ್ಯಾಗ್ ಗಳನ್ನು ಅದಕ್ಕೆ ಹೊಯ್ಗೆ ತುಂಬಿಸಿ ಆ ಸ್ಯಾಂಡ್ ಬ್ಯಾಗ್ ಗಳಿಗೆ ಹೊಯ್ಗೆ ತುಂಬಿಸಿ ಈ ತೀರ ಪ್ರದೇಶಕ್ಕೆ ಉದ್ದಗಲಕ್ಕೂ ಹಾಕ್ತಾ ಇದ್ದಾರೆ. ಸರಿಸುಮಾರು ಅನೇಕ ಮೀಟರ್ ಉದ್ದಕ್ಕೂ ಕೂಡ ಈ ಒಂದು ಕಡಲ್ ಕೊರೆತದ ಪರಿಸ್ಥಿತಿ ಎದುರಾಗಿರುವಂತದ್ದು. ಇದರಿಂದಾಗಿ ಅನೇಕ ಭೂಭಾಗಗಳು ಕೂಡ ಸಮುದ್ರದ ಪಾಲಾಗಿರುವಂತದ್ದು. ಈ ದೃಷ್ಟಿಯಲ್ಲಿ ಈ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಡಲಿನ ತೀರ ಪ್ರದೇಶದಲ್ಲಿ ಸ್ಯಾಂಡ್ ಬ್ಯಾಗ್ ಗಳನ್ನು ಹಾಕುವ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ತಾತ್ಕಾಲಿಕವಾಗಿ ಕಡಲ್ ಕೊರೆತವನ್ನು ತಡೆಯಬಹುದು ಅಂತ ಹೇಳುವಂತ ದೃಷ್ಟಿಯಿಂದ ಒಂದು ಸ್ಯಾಂಡ್ ಬ್ಯಾಗ್ ಗಳನ್ನು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಇದೀಗಾಗಲೇ ಇವರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ
ಅಪಾಯದ ಅಂಚಿನಲ್ಲಿರುವಂತಹ ಮನೆಗಳು ತಕ್ಷಣವಾಗಿ ಅಲ್ಲಿಂದ ಹೋಗಬೇಕು. ಜನರು ಯಾವುದೇ ಸಮಸ್ಯೆಗಳಿಗೆ ಒಳಗಾದ್ರೆ ತಕ್ಷಣ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಜಿಲ್ಲಾಡಳಿತ ಮತ್ತು ಇದಕ್ಕೆ ಸಂಬಂಧಪಟ್ಟವರು ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಆದಿತ್ಯ ದೊಂಡೋಲೆ, ವಿಸ್ತಾರ ನ್ಯೂಸ್, ಮಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.